Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅದ್ರ ಬಗ್ಗೆ ನಮ್ಗೆಲ್ಲಾ ನಿರೀಕ್ಷೆ ಇದ್ದಿದ್ದು ಅಂತಾರೆ ತಮಿಳುನಾಡಿನಲ್ಲಿ ಈ ಸಲದ ಬಿಜೆಪಿಯ ಪರ್ಫಾರ್ಮೆನ್ಸ್ ಏನಿರಬಹುದು ಅಂತ. ತಮಿಳುನಾಡಿನಲ್ಲಿ ಈ ಸಲ ಬಿಜೆಪಿ ಖಾತೆ ತೆರೆಯುತ್ತಾ? ಒಂದು ಕ್ಷೇತ್ರದಲ್ಲಿ ಮಾತ್ರ ಈಗ ಪಿಎಂಕೆ ಅಭ್ಯರ್ಥಿ ಮುನ್ನಡೆಯನ್ನ ಹೊಂದಿದ್ದಾರೆ ಬಿಟ್ರೆ 38 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನೂ ಕೂಡ ಈಗ ಡಿಎಂಕೆ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಬಹಳ ಅಬ್ಬರದ. ನಾನು ಮೊದಲೇ ಹೇಳ್ತಾ ಇದ್ದೆ, ದೇಶ ಗೆಲ್ಬೇಕು ಅಂತಂದ್ರೆ ಈ ಟಾಪ್ 5 ರಾಜ್ಯಗಳಿದಾವಲ್ಲ, ಅದ್ರಲ್ಲಿ ತಮಿಳುನಾಡು ಕೂಡ ಒಂದು. ಯಾಕಂದ್ರೆ ಅದ್ರಲ್ಲಿ ಒಂದು ಉತ್ತರ ಪ್ರದೇಶ 60, ಮಹಾರಾಷ್ಟ್ರ 48, ಬಿಹಾರ 42, 40, ಆಮೇಲೆ ಯಾರು ಪಶ್ಚಿಮ ಬಂಗಾಳ 42, ತಮಿಳುನಾಡು 39. ಇದೇ ಆಲ್ಮೋಸ್ಟ್ 250 ಕ್ರಾಸ್ ಆಗ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹೋಗ್ಬಿಡುತ್ತೆ. ಹಾಗಾಗಿ ಇವುಗಳನ್ನ ಗೆಲ್ಬೇಕು. ಅದ್ ಕಾರಣಕ್ಕಾಗಿನೇ ಮೋದಿ ಪದೇ ಪದೇ ತಮಿಳುನಾಡಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರ ಅಂತಾರೆ, ಕೊಯಮತ್ತೂರಿಂದ ಸ್ಪರ್ಧೆ ಮಾಡಿರುವಂತವ್ರು ಅಣ್ಣಾಮಲೈ ಅವರು, ಅವರ ರಾಜಕೀಯ ಭವಿಷ್ಯದ ಬಗ್ಗೆನೂ ಕೂಡ ಬಹಳ ಚರ್ಚೆಗಳಿತ್ತು. ಅಕಸ್ಮಾತ್ ಇಲ್ಲಿ ಗೆದ್ರೆ ಅವ್ರಿಗೆ ಒಂದು ಒಳ್ಳೆ ಹೈಪ್ ಸಿಗುತ್ತೆ ಸೆಂಟ್ರಲ್ ಅಲ್ಲಿ ಅನ್ನುವಂಥದ್ದು. ಬಟ್ ಗೊತ್ತಿಲ್ಲ, ಕೊಯಮತ್ತೂರು ಕೂಡ ಬಹುಶಃ ಹಿನ್ನಡೆ ಆಗಿದೆ ಅಂತ ಕಾಣಿಸುತ್ತೆ. ಮಂಡ್ಯದಲ್ಲಿ ಗೆಲುವಿನತ್ತ HD ಕುಮಾರಸ್ವಾಮಿ 2,15,603 ಮತಗಳ ಒಂದು ಅಂತರ. ಕುಮಾರಸ್ವಾಮಿಗೆ 5,85,089 ಮತಗಳು ಬಿದ್ದಿವೆ. ಇನ್ನು ಅವರ ಸಮೀಪದ ಪ್ರತಿಸ್ಪರ್ಧಿ ಸ್ಟಾರ್ ಚಂದ್ರು 3,69,486 ಮತಗಳು ಮಾತ್ರ. ಸೊ 6 ಕಾಂಗ್ರೆಸ್ ಶಾಸಕರಿದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ KR ನಗರ ಸೇರುತ್ತೆ. ಕರೆಕ್ಟ್. ಮಂಡ್ಯ ಪಾರ್ಲಿಮೆಂಟ್ಗೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಯಾಕಂದ್ರೆ 8ರಲ್ಲಿ ನಾವಿದ್ವಿ, ಹಿಂದೆ 8 ಇದ್ವಿ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿದ್ರು. ಈಗ ಇದು ಉಲ್ಟಾ ಆಗಿದೆ. ಈಗ ಇವರು 7 ಕಡೆ ಇದ್ದಾರೆ ಅಸೆಂಬ್ಲಿ MLAಗಳು, 7 ಕಡೆ ಇದ್ರೂ ಕೂಡ ಇವತ್ತು ಕುಮಾರಣ್ಣವ್ರನ್ನ ಗೆಲ್ಸಿದ್ದಾರೆ. ಮಧುವರ ಅಲ್ಲ, ನನಗೊಂದು ಹೇಳಬೇಕಾಗತ್ತೆ ಕಾಂಗ್ರೆಸ್ನವ್ರಿಗೆ. 3ನೇ ಸರಿ ನಾವು 2014, 2019, 2024 ಈ 3ನೇ ಚುನಾವಣೆಯಲ್ಲಿ ನಾವು 290 ಅಥವಾ 299 ಎಷ್ಟು ತೋರಿಸ್ತಾ ಇದ್ದೀರಾ. ಮತ್ತು ನಾವೆಲ್ಲ ಏನು ಹೇಳ್ತಾ ಇದ್ದೀವಿ, ಮೋದಿ ಅವರು 3ನೇ ಸರಿ ಪ್ರಧಾನಿ ಆಗ್ತಾರೆ ಅಂತ. ಐ ಥಿಂಕ್ ಇಟ್ ಸೆಲ್ಫ್ ಇಸ್ ಅನ್ ಹಿಸ್ಟ್ರಿ. ಯಾಕೆ ಅಂತ ಹೇಳಿದ್ರೆ 1952ರಲ್ಲಿ ಇನ್ನೊಂದು ಗೆಲುವಿನ ಸುದ್ದಿ ಸಿಗ್ತಾ ಇದೆ. ಅದು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿರುದ್ಧವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗೆದ್ದಿದ್ದಾರೆ. ಈ ಮುಖೇನವಾಗಿ ಮತ್ತೊಂದು ರಾಜಕೀಯವಾಗಿ ಅವರಿಗೆ ಮತ್ತೊಂದು ಭರವಸೆ ಈಗ. ಯಾಕಂತಂದ್ರೆ ಸ್ಪೀಕರ್ ಆಗಿದ್ರು ಕೂಡ ಆ ನಂತರದಲ್ಲಿ ಅವರು ಸೋತ್ರು. ಹೆಚ್ಚು ಕಡಿಮೆ 6 ಬಾರಿ ಶಾಸಕರಾಗಿದ್ದಂಥವ್ರು. ಆ ನಂತರದಲ್ಲಿ ಅವರಿಗೆ ದಕ್ಕಿದ್ದಂತ ಸೋಲು, ಅದು ಕೂಡ ಅವ್ರ ವಯಸ್ಸಿನ ವಿಚಾರ ಬಂದಾಗ ಇನ್ ಮುಗೀತು ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜಕೀಯ ಭವಿಷ್ಯ ಅಂತ ಅದನ್ನ ವಿಶ್ಲೇಷಣೆ ಮಾಡಿದವರೇ ಹೆಚ್ಚು. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಿರುದ್ಧವಾಗಿ ಅದು ಯಾರೋ ಬದಲು ಅವ್ರಿಗೆ ನಿಂತಂಥದ್ದು, ಅನಂತ್ ಕುಮಾರ್ ಹೆಗಡೆ ಅವರ ಬದಲಾಗಿ ನಿಂತಂಥದ್ದು. ಹಾಗಾಗಿ ಅವರೇ ಈ ಪ್ರಚಾರಕ್ಕೆ ಸರಿಯಾಗಿ ಹೋಗಿರ್ಲಿಲ್ಲ. ಈ ಕಡೆ ಶಿವರಾಮ್ ಹೆಬ್ಬಾರ್ ನೋಡಿದ್ರೆ ಅವ್ರು ನಾನು ಬಿಜೆಪಿ ಇದೀನೋ ಕಾಂಗ್ರೆಸ್ ಅಲ್ಲಿ ಇದೀನೋ ಅವರಿಗೆ ಕನ್ಫ್ಯೂಷನ್. ಅವ್ರ ಮಗ ನೋಡ್ರೆ ಆಲ್ರೆಡಿ ಹೋಗಿ ಕಾಂಗ್ರೆಸ್ ಸೇರಾಗಿತ್ತು, ಇವ್ರು ನೋಡ್ರೆ ಬಿಜೆಪಿ. ಪ್ರಚಾರಕ್ಕೆ ಬರ್ತಿಲ್ಲ ಯಾರು. ಆದ್ರೂ ಆ ಭಾಗದ ಜನ, ಹಿಂದಿನ ಕೆನರಾ ಭಾಗ, ಆ ಜನ ಬಿಟ್ಟಿಲ್ಲ ಯಾರನ್ನ, ಬಿಜೆಪಿಯನ್ನ ಕೈ ಬಿಟ್ಟಿಲ್ಲ. ಬಿಜೆಪಿಯ ಸತತ ಗೆಲುವುಗಳ ಆ ಸರಣಿ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ. ನೋಡಿ ಡಿಫರೆನ್ಸ್ ನೋಡಿ, 2,22,252. ಅದು 5-2 ಹೋಗ್ಬಿಟ್ಟಿದ್ರೆ ಇನ್ನೆಲ್ಲ 2-2-2 ಆಗ್ಬಿಡೋದು. ಅಂದ್ರೆ ಆ ತರದ ಒಂದ್ ರೀತಿ ಫ್ಯಾನ್ಸಿ ನಂಬರ್ ಅಲ್ಲಿ ಗೆದ್ದಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. 4,95,188 ಮತಗಳು. ಈ ಕಡೆ 2,72,936 ಮತಗಳು ಯಾರು ಅಂಜಲಿ ನಿಂಬಾಳ್ಕರ್. ಆಮೇಲೆ ಈ ಕೆನರಾ ಭಾಗ ಅಂದ್ರೆ ಉತ್ತರ ಕನ್ನಡ ಭಾಗ, ಒಂದ್ ಕಡೆ ಮಲ್ನಾಡು, ಅರೆ ಮಲ್ನಾಡು, ಕರಾವಳಿ, ಈ ಕಡೆ ಬೆಳಗಾವಿ ಭಾಗ, ಬಯಲುಸೀಮೆ ಭಾಗ, ಕಿತ್ತೂರು, ಖಾನಾಪುರ, ಇದೆಲ್ಲವನ್ನ ಒಳಗೊಂಡಿರುವಂತದ್ದು. ಇನ್ ಅಡಿಷನ್ ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಸೋಲಿನ ಭೀತಿಯಲ್ಲಿದ್ದಾರೆ. 6,18,962 ಮತಗಳನ್ನ ಪಡೆದಿರುವಂತಹ ಡಾಕ್ಟರ್ CN ಮಂಜುನಾಥ್. DK ಸುರೇಶ್ ಅವರು 4,72,318 ಮತಗಳು ಮಾತ್ರ. 1.5 ಲಕ್ಷದಷ್ಟು ಅಂತರವನ್ನ ಪಡ್ಕೊಂಡಿದ್ದಾರೆ ಈಗ ಡಾಕ್ಟರ್ ಮಂಜುನಾಥ್ ಅವರು. 12 ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದೆ, ಇನ್ನೂ 6 ಸುತ್ತು ಬಾಕಿ ಇವೆ. ಬಟ್ ಬಹುತೇಕ ಗೆಲುವಿನತ್ತ ಡಾಕ್ಟರ್ CN ಮಂಜುನಾಥ್ ಅವರು ಹೊರಟಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಡಾಕ್ಟರ್ CN ಮಂಜುನಾಥ್ ಬಿಜೆಪಿಯ ಅಭ್ಯರ್ಥಿ. ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಆ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವಲ್ಲಿ ಈಗ ಬಿಜೆಪಿ ಸಫಲತೆಯನ್ನ ಕಂಡಿದೆ. ಸರ್, ಒಂದು ಬೆಂಗಳೂರು ಗ್ರಾಮಾಂತರ, ಇನ್ನೊಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮೊದಲು ಐ ಥಿಂಕ್ ಉತ್ತರ ಕನ್ನಡ ಏನಿದೆ, ದಟ್ ಹಸ್ ಬಿನ್ ಅ ಬಿಜೆಪಿ ಬ್ಯಾಸ್ಟಿಯನ್. ಐ ಥಿಂಕ್ ಅದರಲ್ಲಿ ನಾವು ಹೌದು ಹೆಗಡೆ ಅವರಿದ್ದಾಗ ಸ್ವಲ್ಪ ಯೋಚನೆ ಇತ್ತು ಏನಪ್ಪ ಆಗತ್ತೆ ಮುಂದಕ್ಕೆ ಅಂತ. ಬಟ್ ಐ ಥಿಂಕ್
ಕಾಗೇರಿ ಅವರು ಗೆದ್ದಿದ್ದಾರೆ. ಹಿ ಈಸ್ ಅ ಫೈನ್ ಕ್ಯಾಂಡಿಡೇಟ್ ಆ್ಯಂಡ್ ವಿ ಹ್ಯಾವ್ ವನ್ ಇಟ್. ಅಫ್ಕೋರ್ಸ್ ಇವಾಗ ಬೆಂಗಳೂರು ರೂರಲ್ಲು ಅದು ಆದೋದಂಗೆ ಲೆಕ್ಕ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ನಮ್ಮ ಅಭ್ಯರ್ಥಿಯವರು ಆಲ್ಮೋಸ್ಟ್ 1.5 ಲಕ್ಷದಲ್ಲಿದ್ದಾರೆ. ಐ ಥಿಂಕ್ ವಿಲ್ ಬಿ ವಿನಿಂಗ್ ಇಟ್. ಬೇಕಾದ್ರೆ ಇನ್ನು 4 ರೌಂಡ್ ಬಾಕಿ ಇರ್ಬೋದೇನೋ ಅಷ್ಟೇ ವಿನಾಯಿಸಿ. ಅದೊಂದು ಮತ್ತೆ ಇನ್ನೊಂದು ಹೇಳಬೇಕು ಅಂತಿದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ಅಲ್ಲ ಒಂದು ವಿಷಯ ಮುಗಿಸ್ಬಿಡ್ತೀನಿ. 1952ರಲ್ಲಿ ನೆಹರು ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಅಂದ್ಬಿಟ್ಟು. ಅವ್ರೇನು ಆಯ್ಕೆಯಾಗಿ ಬರಲಿಲ್ಲ ಅವಾಗ. ಅದಾದಮೇಲೆ 3ನೇ ಸರಿ ತಿರ್ಗಾ ಅವ್ರು ಆಗಿರ್ಬೋದು, ಅದು ಡಿಫ್ರೆನ್ಸ್. ಆದರೆ ಇಷ್ಟಾದರೂ ಕೂಡ 2000 ಒಂದು ನಿಮಿಷ ನೋ ಐ ಬಿನ್ 2014 ಒಂದು ನಿಮಿಷ ಸರ್, ಅದು ಇರ್ಬೋದು, ಅವ್ರೊಬ್ಬರೇ ಇದ್ದಿದ್ದು ಅವಾಗ. 2014 2019 Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.